ತಣಿಸಲಾರೆಯ ಪ್ರಭುವೇ ತಣಿಸಲಾರೆಯ ತಣಿಸಲಾರೆಯ ಪ್ರಭುವೇ ತಣಿಸಲಾರೆಯ ಜೀವ ಜಲವ ಎನಗೆ ನೀಡಿ ಜೀವ ಜಲವ ಎನಗೆ ನೀಡಿ ತಣಿಸಲಾರೆಯ. ಕ್ರಿಸ್ತರ ವದನದಿಂದ ಬಂದಂತಹ 5ನೆಯ ವಾಕ್ಯ, ನನಗೆ ದಾಹವಾಗಿದೆ. ಯೋವಾನ 19ನೇ ಅಧ್ಯಾಯ 28ನೇ ವಾಕ್ಯ. ಹೇಳಿ ಕೇಳಿ, ಇದು ಬೇಸಿಗೆ ಕಾಲ. 1-5 ನಿಮಿಷ ಬಿಸಿಲಿಗೆ ಹೋಗಿ ಬಂದರೆ ಸಂಪೂರ್ಣವಾಗಿ ನಾವು ನಿತ್ರಾಣವಾಗುತ್ತೇವೆ, ದಾಹದಿಂದ ಬಳಲುತ್ತೇವೆ. ಆದರೆ ದೈಹಿಕ ಹಿಂಸೆಯ ನಡುವೆ ಶಿಲುಬೆಯಲ್ಲಿ ಕ್ರಿಸ್ತರು 3 ಗಂಟೆಗಳ ಕಾಲ ಆ ಉರಿ ಬಿಸಿಲಿನಲ್ಲಿ ತೂಗಾಡುವಾಗ ಅವರು ಸಂಪೂರ್ಣವಾಗಿ ಬಳಲಿದ್ದರು. ಮನುಷ್ಯನ ದೇಹ ಸುಮಾರು 60% ನೀರಿನಿಂದ ಕೂಡಿರುತ್ತದೆ. ಆದರೆ ಕ್ರಿಸ್ತರ ದೇಹದಲ್ಲಿ ಉಂಟಾದ ಗಾಯಗಳಿಂದ ಅವರ ದೇಹದ ರಕ್ತ ಹಾಗೂ ನೀರು ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು. ಅದಕ್ಕಾಗಿ ಅವರು ಕೊನೆಯ ಕ್ಷಣದಲ್ಲಿ ಹೇಳುತ್ತಾರೆ, ನನಗೆ ದಾಹವಾಗಿದೆ ಎಂದು. ಕ್ರಿಸ್ತರು ಕೇವಲ ಶಾರೀರಿಕವಾಗಿ ದಾಹವಾಗಿರಲಿಲ್ಲ, ಬದಲಿಗೆ ಶಿಲುಬೆಯಲ್ಲಿ ತೂಗಾಡುತ್ತಿದ್ದ ಕ್ರಿಸ್ತರು ಆತ್ಮಗಳಿಗಾಗಿ ದಾಹವಾಗಿದ್ದರು, ಮನುಷ್ಯನ ಪ್ರೀತಿಗಾಗಿ ದಾಹವಾಗಿದ್ದರು, ಹಾಗೂ ನಮ್ಮ ಸನ್ನಡತೆಗಾಗಿ ದಾಹವಾಗಿದ್ದರು. ಕ್ರಿಸ್ತರು ಇಂದಿಗೂ ಕೂಡ ದಾಹವಾಗಿದ್ದಾರೆ. ನಾನು ಅವರೊಡನೆ ಕಳೆಯುವ ಸಮಯಕ್ಕಾಗಿ ಅವರು ದಾಹವಾಗಿದ್ದಾರೆ. ನನ್ನ ಮತ್ತು ಅವರ ಸಂಬಂಧಕ್ಕಾಗಿ ಅವರು ದಾಹವಾಗಿದ್ದಾರೆ, ಹಾಗೂ ದೇವಾಲಯದಲ್ಲಿ ನನ್ನ ಮತ್ತು ಅವರ ಭೇಟಿಗಾಗಿ ಅವರು ದಾಹವಾಗಿದ್ದಾರೆ. ಶಿಲುಬೆಯ ಮೇಲೆ ಅವರಿಗೆ ದ್ರಾಕ್ಷಾರಸವನ್ನು ನೀಡಿದಾಗ ಅವರ ದಾಹ ಶಮನವಾಯಿತು. ಇಂದು ನಾನು ನನ್ನನ್ನೇ ಅರ್ಪಿಸಿಕೊಂಡರೆ ಮಾತ್ರ ಅವರ ದಾಹ ನೀಗುತ್ತದೆ. ಆದ್ದರಿಂದ ಕ್ರಿಸ್ತರಿಗೆ ನಮ್ಮನ್ನೇ ಅರ್ಪಿಸಿಕೊಳ್ಳೋಣವೇ? ತಣಿಸಲಾರೆಯ ಪ್ರಭುವೇ ತಣಿಸಲಾರೆಯ ಜೀವ ಜಲವ ಎನಗೆ ನೀಡಿ ಜೀವ ಜಲವ ಎನಗೆ ನೀಡಿ ತಣಿಸಲಾರೆಯ ತಣಿಸಲಾರೆಯ ಪ್ರಭುವೇ ತಣಿಸಲಾರೆಯ